ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಕನ್ನಡ. ನಾಳೆ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂದರೆ ನಿಮ್ಮ ತಯಾರಿ ಹೇಗಿರುತ್ತೆ? ನಾನು ಭಾಷಣಕ್ಕೋಸ್ಕರ ತಯಾರಾಗಲ್ಲ. ನಾಳೆ ಭಾಷಣ ಇದೆ, ಇವತ್ತು ತಯಾರಾಗಬೇಕು ಇಲ್ಲ. ಯಾಕೆಂದರೆ ಭಾಷಣಕ್ಕೋಸ್ಕರ ತಯಾರಾಗೋದು ನಿರಂತರ ಪ್ರಕ್ರಿಯೆ ಅಂತ ನಾನು ನಂಬ್ದವಳು. ನೀವು ಪ್ರತಿದಿನ ಪತ್ರಿಕೆ ಓದಬೇಕು, ಪ್ರತಿದಿನ ಪುಸ್ತಕಗಳನ್ನು ಓದ್ತಾ ಇರಬೇಕು, ಪ್ರತಿದಿನ ಏನಾಗುತ್ತೆ ಸಮಾಜದಲ್ಲಿ ಅನ್ನುವ ಕರೆಂಟ್ ಇಶ್ಯೂಸ್ಗಳ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು. ಒಂದು ದೊಡ್ಡ ಪ್ರಶ್ನೆ ಏನಿರಬಹುದು ಅಂದರೆ ಸ್ಟೇಜ್ ಫಿಯರ್. ಆ್ಯಕ್ಚುಲಿ ನನ್ನ ಲೈಫಲ್ಲಿ ಸ್ಟೇಜ್ ಫಿಯರೇ ನಂಗೆ ದೊಡ್ಡ ಸ್ಟ್ರೆಂತ್ ಆಗಿದ್ದು. ಸ್ಟೇಜ್ ಫಿಯರ್ ಇದೆ ಅಂತಂದರೆ ನಿಮಗೆ ಜವಾಬ್ದಾರಿ ಇದೆ ಅಂತ ಅರ್ಥ. ಯಾರೋ ಒಬ್ಬ ತುಂಬ ಎಚ್ಚರಿಕೆಯಿಂದ ಕೇಳಿಸ್ತಿರ್ತಾನೆ, ಅವ್ನು ಕಣ್ಣೋಡಿ ನೀವು ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಸ್ಟೇಜ್ ಫಿಯರ್ ಆಟೋಮೆಟಿಕ್ಲಿ ಹೋಗುತ್ತೆ. ಬ್ರೇಕಿಂಗ್ ನ್ಯೂಸ್ ನಮ್ಮ ಆಡಿಯನ್ಸ್ಗೋಸ್ಕರ. ಬಿಗ್ ಬಾಸ್ ಮನೆಯಿಂದ ಹೊರಬಿದ್ದ ಚೈತ್ರ ಕುಂದಾಪುರ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ ಜನಸಾಗರ. ಎಲ್ರಿಗೂ ಇರೋ ಒಂದು ಪ್ರಮುಖವಾದಂತಹ ಪ್ರಶ್ನೆ ಏನು ಅಂದರೆ ಚೈತ್ರ ಭಾಷಣಕ್ಕೆ ತಯಾರಿ ಹೇಗೆ ಮಾಡ್ಕೋತಾರೆ ಅಷ್ಟು ನಾನ್ ಸ್ಟಾಪ್ ಆಗಿ? ಸೊ ಅವರ ತಯಾರಿ ಹೇಗಿರುತ್ತೆ? ಇವಾಗ ನಾಳೆ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂದರೆ ನಿಮ್ಮ ತಯಾರಿ ಹೇಗಿರುತ್ತೆ? ನಾನು ಭಾಷಣಕ್ಕೋಸ್ಕರ ತಯಾರಾಗಲ್ಲ. ನಾಳೆ ಭಾಷಣ ಇದೆ, ಇವತ್ತು ತಯಾರಾಗಬೇಕು ಇಲ್ಲ. ಯಾಕೆಂದರೆ ಭಾಷಣಕ್ಕೋಸ್ಕರ ತಯಾರಾಗೋದು ನಿರಂತರ ಪ್ರಕ್ರಿಯೆ ಅಂತ ನಾನು ನಂಬ್ದವಳು. ನೀವು ಪ್ರತಿದಿನ ಪತ್ರಿಕೆ ಓದಬೇಕು, ಪ್ರತಿದಿನ ಪುಸ್ತಕಗಳನ್ನು ಓದ್ತಾ ಇರಬೇಕು, ಪ್ರತಿದಿನ ಏನಾಗುತ್ತೆ ಸಮಾಜದಲ್ಲಿ ಅನ್ನುವ ಕರೆಂಟ್ ಇಶ್ಯೂಸ್ಗಳ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು, ಭಾಷಾ ಹಿಡಿತಾ ಇರಬೇಕು. ಅಷ್ಟೇ ನಾನು ನಂಬ್ತೀನಿ. ಮುಂಚೆ ಯಾವತ್ತೂ ಪ್ರಿಪೇರ್ ಆಗಿಲ್ಲ. ನಂದೊಂದು ದೊಡ್ಡ ಸಮಸ್ಯೆ ಇದೆ, ಅದು ವೀಕ್ನೆಸ್ ನಂದು. ಏನಂದರೆ ನಾನೇನಾದರೂ ಪ್ರಿಪೇರ್ ಆಗಿಬಿಟ್ರೆ ಅಲ್ಲಿ ನರ್ವಸ್ ಆಗಿಬಿಡ್ತೀನಿ. ಈ ಬರ್ಕೊಂಡು ಭಾಷಣ ಮಾಡಿ ಬಾಯಟ್ ಹೊಡೆದು ಭಾಷಣ ಮಾಡಕ್ಕೆ ನಂಗೆ ಬರಲ್ಲ. ನೀವು ಏನಾದರೂ ಬಾಯಟ್ ಹೊಡೆದು ಮಾಡಿ ಅಂತಂದ್ರೆ ಒಂದು ಸ್ವಲ್ಪ ಅದೆಲ್ಲ ಅದ್ರ ಬಗ್ಗೆನೇ ಕಾನ್ಸಂಟ್ರೇಷನ್ ಇರೋದ್ರಿಂದ ಅಷ್ಟು ಕಾನ್ಫಿಡೆಂಟಾಗಿ ಮಾತಾಡೋಕ್ಕೆ ಬರಲ್ಲ. ಹಾಗಾಗಿ ಪ್ರಿಪ್ರೇಷನ್ ಅಂತ ನಾಳಿನ ಭಾಷಣಕ್ಕೆ ಇವತ್ತು ಮಾಡಲ್ಲ, ನಿರಂತರವಾಗಿ ಪ್ರಿಪೇರ್ ಆಗ್ತೀನಿ. ಓಕೆ, ನೋಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಪ್ರಶ್ನೆ ಏನಿರಬಹುದು ಅಂದರೆ ಸ್ಟೇಜ್ ಫಿಯರ್. ಅದು ರಿಲೇಟೆಡ್ ಏನಾದರೂ ಒಂದು ಟಿಪ್ಸ್ ಕೊಡೋದಾದರೆ? ಆ್ಯಕ್ಚುಲಿ ನನ್ನ ಲೈಫಲ್ಲಿ ಸ್ಟೇಜ್ ಫಿಯರೇ ನಂಗೆ ದೊಡ್ಡ ಸ್ಟ್ರೆಂತ್ ಆಗಿದ್ದು. ನನಗೆ ತುಂಬ ಸ್ಟೇಜ್ ಫಿಯರ್ ಇತ್ತು. ಯಾರೂ ನಂಬಲ್ಲ ನಂಗೆ ಸ್ಟೇಜ್ ಫಿಯರ್ ಇತ್ತು ಅಂದರೆ. ನನಗೆ ಮುಂಚೆ ತುಂಬ ಸ್ಟೇಜ್ ಫಿಯರ್ ಇತ್ತು. ಸ್ಟೇಜ್ ಫಿಯರ್ ಇದೆ ಅಂತಂದರೆ ನಿಮಗೆ ಜವಾಬ್ದಾರಿ ಇದೆ ಅಂತ ಅರ್ಥ. ನಾನು ಅದನ್ನು ಹಾಗೆ ನೋಡ್ತೀನಿ. ನಿಮಗೆ ಸ್ಟೇಜ್ ಫಿಯರ್ ಇದೆ ಅಂತಂದ್ರೆ ನೀವು ಮಾತಾಡೋದ್ರ ಬಗ್ಗೆ ನಿಮಗೆ ಜವಾಬ್ದಾರಿ ಇದೆ, ತುಂಬ ಅಂದರೆ ನೀವು ಎಚ್ಚರಿಕೆಯಿಂದ ಮಾತಾಡ್ತಿದ್ದೀರಿ ಅಂತ ಅರ್ಥ. ನಿಮಗೆ ನೀವು ಮಾತಾಡೋ ವಿಚಾರದ ಬಗ್ಗೆ ಕಾನ್ಫಿಡೆನ್ಸ್ ಇದ್ದರೆ ನಿಮ್ಗೆ ಯಾವ ಸ್ಟೇಜ್ ಫಿಯರು ಬರಲ್ಲ. ಆದರೆ ಅದನ್ನು ಹೊಡೆದೋಡ್ಸ್ಕೊಳ್ಳೋದಕ್ಕೆ ನೀವು ಒಂದಷ್ಟು ಪ್ರಿಪ್ರೇಷನ್ ಮಾಡಬೇಕು. ನಾನು ಮಾಡ್ತಿದ್ದೆ. ನಾನು ಹೈಸ್ಕೂಲ್ನಲ್ಲಿ PUC ನಲ್ಲಿ ಇರಬೇಕಾದ್ರೆ ಕನ್ನಡಿ ಮುಂದೆ ನಿಂತು ಪ್ರಾಕ್ಟೀಸ್ ಮಾಡ್ತಿದ್ದೆ. ಪೇಜ್ನಲ್ಲಿ ಚೀಟಿನಲ್ಲಿ ಪುಸ್ತಕದ ಮೇಲೆ ನೀವು ಬರ್ಕೊಂಡ್ರೆ ನಿಮಗೆ ಸ್ಟೇಜ್ ಫಿಯರ್ ಪಕ್ಕ ಬರುತ್ತೆ. ಅದು ನನಗೆ ವರ್ಕ್ ಆಗುತ್ತೆ, ಬೇರೆಯವ್ರಿಗೆ ಹೆಂಗೆ ವರ್ಕ್ ಆಗುತ್ತೆ ನನಗೆ ಗೊತ್ತಿಲ್ಲ. ನನಗಂತೂ ಏನಾದ್ರು ಪಾಯಿಂಟ್ಸ್ ಬರ್ಕೊಂಡು ತೊಗೊಂಡೋದೆ ಅಂತಂದರೆ ನಾನು ಇದನ್ನು ಹೇಳೋದಿಲ್ಲಿ ಮಿಸ್ ಮಾಡಿಬಿಡ್ತೀನೋ ಅನ್ನೋದೇ ನಿಮ್ಮ ತಲೆನಲ್ಲಿ ಇರುತ್ತೆ. ಹಾಗಾಗಿ ಏನು ಹೇಳಬೇಕು ಅದನ್ನು ಕನ್ವೆ ಮಾಡಲ್ಲ. ಹಾಗಾಗಿ ನಾನು ಯಾವಾಗಲೂ ಹೇಳ್ತೀನಿ, ಚೀಟಿನಲ್ಲಿ ತುಂಬಿಸ್ಬೇಡಿ, ತಲೆನಲ್ಲಿ ತುಂಬಿಸ್ಕೊಳ್ಳಿ. ಸೊ ಅಷ್ಟೇ, ಸ್ಟೇಜ್ ಫಿಯರ್ ಇರಬೇಕು, ಅದೊಂದು ಬದ್ಧತೆಗೆ ಎಚ್ಚರಿಕೆಗೆ ಇರಬೇಕು. ಬಿಟ್ಟರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ, ನಾನು ಸ್ಟೇಜ್ ಮೇಲೆ ನಿಂತರೆ ಯಾವಾಗಲೂ ಏನು ನಂಬ್ತೀನಿ ಅಂದರೆ ಎದುರುಗಡೆ ಇರೋನು ಕಣ್ಣು ನೋಡಿ. ಎದುರುಗಡೆ ಯಾವ ಆಡಿಯನ್ಸ್ ನಿಮ್ಮನ್ನು ಇಷ್ಟಪಟ್ಟು ನೋಡ್ತೀರೋ ಅವ್ನು ಕಣ್ಣು ನೋಡಿ ಮಾತಾಡೋದನ್ನು ನೀವು ಕಲ್ತ್ರೆ ನಿಮಗೆ ಸ್ಟೇಜ್ ಫಿಯರ್ ಆಟೋಮೆಟಿಕಲಿ ಹೋಗುತ್ತೆ. ಯಾರೋ ಒಬ್ಬ ನಮ್ಮನ್ನು ನೋಡಿ ನಗ್ತಿರ್ತಾನೆ, ಯಾರೋ ಒಬ್ಬ ತುಂಬ ಎಚ್ಚರಿಕೆಯಿಂದ ಕೇಳಿಸ್ತಿರ್ತಾನೆ, ಅವ್ನು ಕಣ್ಣು ನೋಡಿ ನೀವು ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಸ್ಟೇಜ್ ಫಿಯರ್ ಆಟೋಮೆಟಿಕ್ಲಿ ಹೋಗುತ್ತೆ. ಓಕೆ, ಸೊ ಆ್ಯಕ್ಚುಲಿ ನಿಮ್ಮ ವಾಯ್ಸಿಗೂ ನಿಮ್ಮ ದೇಹಕ್ಕೂ ಸ್ವಲ್ಪ ಸಂಬಂಧ ಇಲ್ಲ, ಆಯಿತಾ? ಸೊ ಅಷ್ಟೊಂದು ಸ್ಟ್ರಾಂಗ್ ಆಗಿ ನಿಮ್ಮ ವಾಯ್ಸಿಂದ ಎಲ್ಲೂ ಒಡೆಯದ ರೀತಿಯಲ್ಲಿ, ವಾಯ್ಸ್ ಒಡೆಯೋದು ಅಂತ ಹೇಳ್ತೇವೆ ನಮ್ಮ ಕಡೆ. ಸೊ ವಾಯ್ಸ್ ಒಡೆಯದ ರೀತಿಯಲ್ಲಿ ಹೇಗೆ ಮೇಂಟೈನ್ ಮಾಡ್ತೀರಿ? ಏನು ಅದ್ರ ಸೀಕ್ರೆಟ್ ಏನು? ಗೊತ್ತಿಲ್ಲ. ನಾನಂದ್ರೆ ಏನು ತಿಂತೀರಿ ಹೋಗಿ? ನನಗೆ ಒಳಗಡೆ ಇದನ್ನು ಶಿಶಿರಣ್ಣ ಯಾವಾಗಲೂ, ನಾನು ಒಳಗಡೆ ಹೋದಾಗ ನನಗೊಂದು ಆತಂಕ ಇತ್ತು. ನನಗೆ AC ಆಗಲ್ಲ. ನಾನು ಕಾರಲ್ಲೂ ಕೂಡ ಒಂದು ಅರ್ಧ ಗಂಟೆ AC ಹಾಕಲ್ಲ, ಯಾಕಂದರೆ ವಾಯ್ಸ್ ಕ್ರ್ಯಾಕ್ ಆಗುತ್ತೆ, ನನಗೆ ಕೋಲ್ಡ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಬಿಗ್ ಬಾಸ್ ಮನೆ ಪೂರ್ತಿ AC, ಅಲ್ಲೇ ವಾಶ್ರೂಮಲ್ಲೂ ಟಾಯ್ಲೆಟಲ್ಲೂ AC ಇರುತ್ತೆ. ಅಂಥ AC ನಾನು ಇರಲ್ಲ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ನಿಂಗೆ ಅಲ್ಲಿ AC ಆಗಲ್ಲ, ನೀನು ಒಂದು ವಾರದೊಳಗಡೆ ಬರ್ತೀಯ ಅಂತ. ಬಟ್ ಒಂದು ಅಂದರೆ ಅಲ್ಲಿ ಅದೇ ನೀವು ಅದಕ್ಕೊಂದು ಸ್ವಲ್ಪ ನಿಮ್ಮ ಬಾಡಿನ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗಬೇಕು. ನೀವು ಸ್ವೆಟರ್ ಎಲ್ಲ ಹಾಕಿದೆ ಬಾಡಿನ ಆ ಟೆಂಪ್ರೇಚರ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಪ್ರಿಪೇರ್ ಮಾಡಿದ್ರೆ ಸೆಟ್ ಆಗುತ್ತೆ. ಉಳಿದಿರೋ ಹಾಗೆ ನಾವು ಮನೆಯಲ್ಲಿ ಮಾಡುವಂಥ ಕಷಾಯಗಳನ್ನು ನಾನು ಯೂಶ್ವಲಿ ರೆಗ್ಯುಲರ್ ಆಗಿ ಬೆಲ್ಲ, ಕಾಳುಮೆಣಸು, ಮಂಜಿಷ್ಟ, ಇದನ್ನೆಲ್ಲ ಬಜ್ಜೆ ಅದನ್ನೆಲ್ಲ ಬಳಸ್ತೀನಿ. ಸೊ ಆ ಕಷಾಯಗಳನ್ನು ರೆಗ್ಯುಲರ್ ಆಗಿ ತೊಗೊಳ್ತೀನಿ. ನಾನು ಬಿಗ್ ಬಾಸ್ ಮನೆ ಒಳಗಡೆ ಇರುವಾಗ ಅವ್ರಿಗೆಲ್ಲ ಈ ಕಷಾಯ ಅದು ಕಷ್ಟ ಆಗಿರಲಿಲ್ಲ. ಇನ್ನೊಂದು ಕಷಾಯನ ಮಾಡ್ಕೊಡ್ತಿದ್ದೆ ಶಿಶಿರಣ್ಣಂಗೆ, ಐಶ್ವರ್ಯಗೆಲ್ಲ ತುಂಬ ಇಷ್ಟ ಆಗೋದು. ಕಾಳುಮೆಣಸು ಎಲ್ಲ ಪುಡಿ ಎಲ್ಲ ಹಾಕಿ, ಜೀರಿಗೆ ಎಲ್ಲ ಹಾಕಿ ಕಷಾಯ ಮಾಡ್ಕೊಡ್ತಿದ್ದೆ. ಅವರೆಲ್ಲ ತಮಾಷೆ ಮಾಡೋರು, ಯಾಕೆ ಇವಳು ವಾಯ್ಸ್ ಹಿಂಗಿದೆ ಅಂದರೆ ಈ ರೀತಿ
ಕಷಾಯ ಕೊಡ್ದು ಹಿಂಗಿದೆ ಇವಳದ್ದು ಅಂತ ಅದು ಒಂಚೂರು ಇದೆ. ಮತ್ತೆ ನನಗೆ ಯಕ್ಷಗಾನ ತುಂಬಾ ಸಪೋರ್ಟ್ ಕೊಡ್ತು. ನನ್ನ ಧ್ವನಿ ಅಂದ್ರೆ ಹೆಣ್ಮಕ್ಳಷ್ಟು ಸಾಫ್ಟ್ ಅಲ್ಲದೇನು ತುಂಬಾ ಹೈ ಪಿಚ್ಚಲ್ಲಿ ವಾಯ್ಸ್ ಬರಬೇಕು ಅಂತಂದ್ರೆ ನನಗೆ ಮದ್ದಳೆ ಮಂಜುನಾಥ್ ಪ್ರಭುಗಳು ಅಂತ ನನ್ನ ಯಕ್ಷಗಾನ ಗುರುಗಳು ಅವ್ರು ತಾಳ್ಮದ್ದಳೆಗೆ ನಂಗೆ ಪ್ರಾಕ್ಟೀಸ್ ಮಾಡಿಸೋರು. ನಾನು ತುಂಬಾ ತಾಳ್ಮದ್ದಳೆಗಳನ್ನು ಮಾಡಿಸ್ತಿದ್ರು ನನ್ನ ಹತ್ರ. ಸೊ ಅದಕ್ಕೆ ಪ್ರಿಪೇರ್ ಆಗಿ ಧ್ವನಿ ದೊಡ್ಡದಾಗಿ ಸೊ ಇದು ವಾಲ್ಯೂಮ್ ವಿಷಯದಲ್ಲಿ ಅದು ಸ್ಟ್ರೆಂತ್ ಕೊಟ್ಟಿದೆ ಯಕ್ಷಗಾನ. ಸೊ ಯಕ್ಷಗಾನ ಪ್ರದರ್ಶನಗಳೆಲ್ಲ ಕೊಟ್ಟಿದ್ದೀರಾ, ಮಾಡಿದ್ದೀರಾ? ಕಾಲೇಜ್ ಡೇಸ್ ನಲ್ಲಿ ಕೊಟ್ಟಿದ್ದೆ. ಒಂದ್ ಯಾವ್ದಾದ್ರು ಸ್ಯಾಂಪಲ್? ಇಲ್ಲ, ಈಗ ಬಿಟ್ಟು ತುಂಬಾ ವರ್ಷಗಳಾಯ್ತು. ಕಾಲೇಜ್ ಬಿಟ್ಟ ಮೇಲೆ ಅದಕ್ಕೆ ಹೋಗ್ಲಿಲ್ಲ, ಹಂಗಾಗಿ ಅದು ಮರ್ತೆ ಹೋಯ್ತು. ಯಕ್ಷಗಾನ ಸರಿ ಒಂದು ವರ್ಷದಿಂದ ಚಿಕ್ಕದಾಗಿ ಹೇಳಿದ್ರು ಮತ್ತೆ ಬಾ ಅಂತ, ಆದ್ರೆ ಈ ಜಂಜಾಟಗಳಿಂದ ಮತ್ತೆ ಹೋಗಕ್ ಆಗ್ಲೇ ಇಲ್ಲ. ಹಂಗಾಗಿ ಸೊ ಒಂದ್ ನ್ಯೂಸ್ ರಿಪೋರ್ಟಿಂಗ್ ಕೇಳೋಣ ನಿಮ್ಮ ನ್ಯೂಸ್ ಆಂಕರಿಂಗ್ ಟ್ರೈಲ್ ಅಲ್ಲಿ. ಸೊ ಚೈತ್ರ ಅವರು ಇವಾಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದಿದ್ದಾರೆ. ಸೊ ಹೊರಗಡೆ ಜನಸಾಗರನೇ ತುಂಬಿದೆ ಅವ್ರನ್ನ ವಿಶ್ ಮಾಡೋದಕ್ಕೆ. ಸೊ ಒಂದ್ ನ್ಯೂಸ್ ಆಂಕರ್ ಸ್ಟೈಲ್ ಅಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ನಮ್ಮ ಆಡಿಯನ್ಸ್ಗೋಸ್ಕರ. ಬಿಗ್ ಬಾಸ್ ಮನೆಯಿಂದ ಹೊರಬಿದ್ದ ಚೈತ್ರ ಕುಂದಾಪುರ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ ಜನಸಾಗರ. ಬಿಗ್ ಬಾಸ್ ಮನೆಯಿಂದ ಚೈತ್ರ ಕುಂದಾಪುರ ಎಲಿಮಿನೇಟ್ ಆಗಿ ಹೊರಗೆ ಬಂದಿದ್ದಾರೆ. ಹೊರಗೆ ಬಂದ ತಕ್ಷಣ ಅವರಿಗೆ ಶಾಕಿಂಗ್ ಅನ್ನುವಂತಹ ಪ್ರತಿಕ್ರಿಯೆ ಜನರಿಂದ ಸಿಕ್ಕಿರುವಂತಹದ್ದು. ತುಂಬ ಪ್ರೀತಿಯಿಂದ, ತುಂಬ ವಿಶ್ವಾಸದಿಂದ, ಅಭಿಮಾನದಿಂದ ಜನ ಚೈತ್ರ ಕುಂದಾಪುರ ಅವ್ರನ್ನ ಸ್ವಾಗತಿಸಿರುವುದನ್ನು ನೋಡಿ ಚೈತ್ರ ಕುಂದಾಪುರ ಶಾಕ್ ಆಗಿದ್ದಾರೆ. ನೈಸ್. ಆಕ್ಚುಲಿ ಆಂಕರಿಂಗ್ ಇವರೇ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ. ಇಲ್ಲ ನನ್ಗಿಂತ. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ. ಮಸ್ತ್ ಮಜಾ ಮಾಡಿ.